ಪ್ರಾಚ್ಯಾವಶೇಷಗಳು ಯಾವ ಮಟ್ಟದಲ್ಲಿ ನಮಗೆ ಲಭ್ಯ ಆಗ್ತಾ ಇದಾವೆ. ನಾವು 5 ಗುಡಿ 5 ಬಾವಿ ಇವುಗಳನ್ನು ಇದು ಒಂದು ತಮ್ಮದು ಟಾರ್ಗೆಟ್ ಇತ್ತಲ್ವ ಸರ್? ಹೌದು, ಈಗ ಅನ್ಕೊಂಡಿದ್ರಿ 5 ಗುಡಿ 5 ಬಾವಿ ನಮ್ಮ ಟಾರ್ಗೆಟ್ ಇತ್ತು. ಅದನ್ನು ಸರ್ ಇದು ಈ 5 ಗುಡಿ 5 ಬಾವಿ ಇದು ಇವಾಗ ನಾವು ಜನವರಿ 16ರಿಂದ ಪ್ರಾರಂಭಿಸಿರೋ ಉತ್ಖನನದ ಜನವರಿ 26ನೇ ತಾರೀಕಿಗೆ ಜನವರಿ 26ನೇ ತಾರೀಕಿಗೆ ನಾನು 5 ಗುಡಿ 5 ಬಾವಿಯ ಅನಾವರಣ ಮಾಡುವ ಕಾರ್ಯಕ್ರಮ ಮಾರ್ಚದೊಳಗಾಗಿ ಪೂರ್ಣಗೊಳಿಸ್ತೇವೆ ಅಂತೇಳಿ ನಾನು ಘೋಷಣೆ ಮಾಡಿದೆ. ಅದರ ಪ್ರಕ್ರಿಯೆ ಇದೆಲ್ಲ. ಇದಕ್ಕಿಂತ ಹಿಂದೆ ಉತ್ಖನನ ಮಾಡೋದ್ರ ಸಲುವಾಗಿ ಲಕ್ಕುಂಡಿ ಉತ್ಖನನ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅತ್ಯಂತ ಸತ್ವಯುತ ಭೂಮಿ, ಅಲ್ಲಿ ನಾವು ಈಗಾಗಲೇ ಉತ್ಖನನವನ್ನು ಪ್ರಾರಂಭ ಮಾಡಿದ್ದೀವಿ. ಈಗ 4-5 ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಅಲ್ಲಿ ಉತ್ಖನನಕ್ಕೆ ಚಾಲನೆ ಕೊಡಿಸಿದ್ವಿ. ಆದರೆ ಅವಾಗೆಲ್ಲ ಸ್ವಲ್ಪ ಮಳೆ ಬರ್ತಾಯಿತ್ತು. ತಜ್ಞರು ವಿದ್ವಾಂಸರು ಈಗ ಮಾಡಬೇಡಿ, ಇದು ಸ್ವಲ್ಪ ಎಲ್ಲ ಮಳೆ ಹೊರಪಾದ್ಮೇಲೆ ಮಳೆ ಇಲ್ಲದ ಸಂದರ್ಭದಲ್ಲಿ ಮಾಡಬೇಕು ಅಂಥೇಳಿ ಅವರ ಮಾರ್ಗದರ್ಶನ ಇತ್ತು. ಆ ಮಾರ್ಗದರ್ಶನದ ಪ್ರಕಾರ ಜನವರಿ 16ನೇ ತಾರೀಕಿಗೆ ನಾವು ಉತ್ಖನನವನ್ನು ಭಾಳಷ್ಟು ವೇಗವಾಗಿ ಪ್ರಾರಂಭ ಮಾಡಿದ್ದೀವಿ. ಉತ್ಖನನ ನಡೆದ ಜಾಗದೊಳಗೂ ಸಹಿತ ಹಲವಾರು ಪ್ರಾಚ್ಯಾವಶೇಷಗಳು ಸಿಕ್ಕಿವೆ. ಅತ್ಯಂತ ಮಹತ್ವದ ಕೆಲವು ಅಂಶಗಳು ಸಹಿತ ಬೆಳಕಿಗೆ ಬಂದಿವೆ. ಇದಾದಮೇಲೆ ನಮ್ಮ ಈ 5 ಗುಡಿ 5 ಬಾವಿಯನ್ನು ನಾವು ಗುರುತಿಸಿ ಅವನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹಚ್ಚಿ ಈಗಾಗಲೇ ಒಂದು 5-6 ದಿವಸ ಆಯಿತು. ಈಗಾಗಲೇ ಇಷ್ಟರ ಅವಧಿಯೊಳಗೆ ನೀವು ಅದ್ಭುತವನ್ನು ಕಾಣ್ಬೋದು. ಏನೂ ಕಾಣದೇ ಇದ್ದಂಥ ಮುಚ್ಚಿ ಹೋಗಿರ್ತಕ್ಕಂಥ ಗುಡಿ ಇವತ್ತು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಗುರುತು ಹಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲೆಲ್ಲಿ ಬಾವಿ ಇರ್ತೀರಿ ಅಂತೇಳಿ ನೀವೇನೋ ಕಂಟಿ ಪಂಟಿ ಗುಡ ಪಡ ನೋಡ್ತಿದ್ರಿ. ಅವ್ರಿಗೆ ಆಶ್ಚರ್ಯನೋಗೆ ಇವತ್ತು ಬಾವಿ ಅಲ್ಲಿ ಅನಾವರಣ ಆಗಿದೆ. ಈ ನಾವೇನು ಗಂಭೀರವಾಗಿ ಕೆಲಸ ಮಾಡ್ತಾಯಿದ್ವಿ, ಆ ಊರಿನ ಯುವಕರನ್ನ ಮೊದಲು ಮಾಡಿ ಹಿರಿಯರನ್ನು ಮೊದಲು ಮಾಡಿ ಅವರೆಲ್ಲ ನಮಗೆ ಬಂದು ಗೌಡ್ರ ಅಲ್ಲೊಂದು ಗುಡಿ ಐತ್ರಿ, ಇಲ್ಲೊಂದು ಬಾವಿ ಐತ್ರಿ ಅಂಥೇಳಿ ನಮ್ಮನ್ನು ಆ ಕೋಟೆ ಗೋಡಿ ಸುತ್ತ ಅಡ್ಡಾಡ್ಸ್ಕೊತ ಹೋಗ್ತಾ ಇರೋದು, ಅವರ ಹೊಲದಲ್ಲಿ ಕರ್ಕೊಂಡು ಹೋಗೋದು. ಇವತ್ತು ನಾವು ನಿರ್ಣಯ ಮಾಡಿದ್ದೇವೆ, ಮಾರ್ಚ್ದೊಳಗಾಗಿ ಈ ಕೆಲಸ ಎಲ್ಲ ಪೂರ್ಣ ಆಗ್ತದೆ. 5 ಗುಡಿ 5 ಬಾವಿ ಅನಾವರಣ ಆಗಿ ಅವುಗಳು ರಿಪೇರಿ ಸಹಿತ ಪ್ರಾರಂಭ ಆಗಿ ಒಂದು ಸ್ವರೂಪ ಬಂದಿರ್ತದೆ. ಆ ಊರಿನವರೇ ನಮಗೆ ಒಂದು ರೀತಿ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಈ ಮಾರ್ಚ್ ಮುಗಿಯೋದ್ರೊಳಗೆ ಆಗಲಿ, ಮಾರ್ಚ್ ಮುಗಿದ ಕೂಡಲೇ ಆಗಲಿ, ಯುಗಾದಿ ವೇಳೆಗೆ ಬಹುಶಃ ಯುಗಾದಿ ಹೊತ್ತಿಗೆ 10 ಗುಡಿ 10 ಬಾವಿ 10 ದೇಗುಲ 10 ಬಾವಿ ಅವುಗಳನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ನನಗೂ ಒಂದು ರೀತಿ ಹುರುಪು ಬರ್ತಾಯಿದೆ, ಒಂದು ರೀತಿ ಸಂತೋಷ ಆಗ್ತಾಯಿದೆ. ನಾವು ಈ ಕೆಲಸ ಮಾಡಬೇಕು ಅಂದರೆ ನಾವೇನು 101 ಗುಡಿ 101 ಬಾವಿ ಇವುಗಳನ್ನು ಅನಾವರಣ ಮಾಡಬೇಕು ಅನ್ನುವಂಥ ನಮ್ಮ ಪ್ರಯತ್ನ ಏನಿದೆ, ಈ ಪ್ರಯತ್ನದ ಹಾದಿ ಭಾಳ ಸುಗಮ ಏನಲ್ಲ ಖರೆ, ಆದರೆ ಅದು ಮಾಡಲು ಸಾಧ್ಯ. ಅದು ಆಗೋ ಹಾಗೆ ಮಾಡೋದಕ್ಕೆ ನಾವೆಲ್ಲ ರಾಜ್ಯ ಸರ್ಕಾರದವರು ನಿರ್ಣಯಿಸಿದ್ದೇವೆ. ಈಗಾಗಲೇ 16 ಹೊಸ ಗುಡಿಗಳನ್ನು ಹಾಗೂ ಬಾವಿಗಳನ್ನು, ಅದರಲ್ಲಿ 13 ಗುಡಿ 3 ಬಾವಿಗಳನ್ನು ರಕ್ಷಿತ ಸ್ಮಾರಕಗಳನ್ನಾಗಿ ಘೋಷಣೆ ಮಾಡಿದ್ದೇವೆ.